ವಿಮಾನಗಳು ನಿಗೂಢವಾಗಿ ನಾಪತ್ತೆಯಾಗಿರುವುದನ್ನು ನೀವು ಕೇಳಿಯೇ ಇರಬಹುದು. ಕೆಲವೊಂದು ಸಲ ನಾಪತ್ತೆಯಾದ ವಿಮಾನ ಮರಳಿ ಕೂಡ ಬರಬಹುದು. ದುರಾದೃಷ್ಟದಿಂದ ಕೆಲವೊಂದು ಸಲ ವಿಮಾನ ಕ್ರ್ಯಾಶ್ ಆಗಿ ಯಾವುದಾದರೂ ಸಮುದ್ರದಲ್ಲಿ ಅವಶೇಷಗಳು ಸಿಗುತ್ತವೆ ಅಥವಾ ವಿಮಾನವೇ ಕಣ್ಮರೆಯಾಗುತ್ತದೆ. ಕೆಲವೊಂದು ಘಟನೆಗಳ ಬಗ್ಗೆ ಏಜೆನ್ಸಿಯ ಹತ್ತಿರನೂ ಕೂಡ ಮಾಹಿತಿ ಇರೋದಿಲ್ಲ ಅಥವಾ ಪ್ರತ್ಯಕ್ಷವಾಗಿ ಕೂಡ ಯಾರೂ ನೋಡಿರಲ್ಲ. ಇಂತಹದೇ ಒಂದು ರೋಮಾಂಚನಕಾರಿ ಹಾಗೂ ಕುತೂಹಲಕರವಾದ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ನೋಡೋಣ. ಇದು ಪ್ರಪಂಚದಲ್ಲಿಯೇ ನಿಗೂಢವಾದ ಘಟನೆ ಎಂದು ಪರಿಗಣಿಸಲಾಗಿದೆ. ಈ ಘಟನೆಯ ರಹಸ್ಯವನ್ನು ಕೂಡ ಯಾರೂ ಇನ್ನೂ ಕಂಡುಹಿಡಿಯಲಿಲ್ಲ ಅಥವಾ ಗೊತ್ತಿದ್ದರೂ ಜಗತ್ತಿನ ಮುಂದೆ ನಿಜವಾದ ಸತ್ಯಾಸತ್ಯತೆ ಬರಲು ತಡೆ ಹಿಡಿಯಲಾಯಿತು. ಅವತ್ತು ಸೆಪ್ಟೆಂಬರ್ 4, 1954 ಬೆಳಗ್ಗೆ ಸೆಂಟಿಯಾಗೋ ಏರ್ಲೈನ್ಸ್ನ AWA51 ವಿಮಾನ ಜರ್ಮನಿಯಿಂದ 92 ಜನರೊಂದಿಗೆ ಬ್ರೆಜಿಲ್ಗೆ ಹೊರಟಿತು. ಇದು 18 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಬೇಕಾಗಿತ್ತು. ವಿಮಾನ ಹಾರಾಟದ ಕೆಲ ಗಂಟೆಗಳಲ್ಲೇ ವಿಮಾನದ ಸಂಪರ್ಕ ಕಂಟ್ರೋಲ್ ರೂಮಿನಿಂದ ತಪ್ಪಿ ಹೋಯಿತು. ದಿನ, ತಿಂಗಳು, ವರ್ಷವಾದರೂ ಈ ವಿಮಾನದ ಬಗ್ಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಈ ಘಟನೆ ನಡೆದ ನಂತರ ಸೆಂಟಿಯಾಗೋ ಏರ್ಲೈನ್ಸ್ ಕಂಪನಿಯನ್ನು ಶಾಶ್ವತವಾಗಿ ಮುಚ್ಚಲಾಯಿತು. ಆದರೆ ಈ ವಿಮಾನವನ್ನು ಹುಡುಕುವ ಪ್ರಯತ್ನ ಮಾತ್ರ ಮುಂದುವರಿಯಿತು. ಆದರೆ ವಿಮಾನದ ಅವಶೇಷವಾಗಲಿ ಅಥವಾ 92 ಜನರ ಪೈಕಿ ಒಬ್ಬರ ಸುಳಿವು ಕೂಡ ಸಿಗಲಿಲ್ಲ. ಈ ಘಟನೆ ನಡೆದು 35 ವರ್ಷಗಳ ನಂತರ 12 ಅಕ್ಟೋಬರ್ 1989 ಬೆಳಿಗ್ಗೆ ಪೋರ್ಟೋ ಎಲೆಗ್ರೆ ಏರ್ಪೋರ್ಟ್ನ ಒಂದು ರೆಡಾರ್ನಲ್ಲಿ ಒಂದು ಅಪರಿಚಿತ ವಿಮಾನ ಕಾಣಿಸಿತು. ಅದು ವೇಗವಾಗಿ ಎಲೆಗ್ರೆ ಏರ್ಪೋರ್ಟ್ ಹತ್ತಿರ ಬರುತ್ತಿತ್ತು. ವಿಮಾನ ಹತ್ತಿರ ಬರುತ್ತಿದ್ದಂತೆ ಏರ್ಪೋರ್ಟ್ ಟ್ರಾಫಿಕ್ ಕಂಟ್ರೋಲ್ ರೂಮ್ನ ಎಲ್ಲ ಸಿಬ್ಬಂದಿ ಆ ಅಪರಿಚಿತ ವಿಮಾನದ ಮೇಲೆ ಸೆಂಟಿಯಾಗೋ ಏರ್ಲೈನ್ಸ್ ಬರೆದಿರೋದು ನೋಡಿ ಆಶ್ಚರ್ಯಚಕಿತರಾದರು. ಅಲ್ಲಿ ತನಕ ಸೆಂಟಿಯಾಗೋ ಏರ್ಲೈನ್ಸ್ ಕಂಪನಿ ಬಂದಾಗಿ 35 ವರ್ಷಗಳು ಕಳೆದಿದ್ದವು. ಹಾಗಾದರೆ ಅಕಸ್ಮಾತ್ ಆಗಿ ಆ ಕಂಪನಿಯ ವಿಮಾನ ಹೇಳಿದ ಕೇಳಿದ ಹೇಗೆ ಬರುತ್ತದೆ ಅಂತ ಈ ಪ್ರಶ್ನೆ ಅಲ್ಲಿನ ಎಲ್ಲ ಸಿಬ್ಬಂದಿಗಳ ಮನಸ್ಸಿನಲ್ಲಿ ಕುತೂಹಲ ಮತ್ತು ಭಯದ ವಾತಾವರಣವನ್ನು ಸೃಷ್ಟಿಸಿತು. ಅಷ್ಟರಲ್ಲಿ ಆ ವಿಮಾನ ಏರ್ಪೋರ್ಟ್ನಲ್ಲಿ ಬಂದು ಇಳಿಯಿತು. ಅಲ್ಲಿ ಸಿಬ್ಬಂದಿಗಳು ಒಮ್ಮೆಗೆ ದಂಗಾಗಿ ಹೋದರು. ಯಾಕೆಂದರೆ 35 ವರ್ಷಗಳ ಹಿಂದೆ ಹಾರಿದ ವಿಮಾನ ಕೆಲವೇ ಗಂಟೆಗಳಲ್ಲಿ ಕಾಣೆಯಾದ ವಿಮಾನ ಅದು ಆಗಿತ್ತು. ಯಾರಿಗೂ ಏನು ಹೇಳಲು ಸಾಧ್ಯವಾಗಲಿಲ್ಲ. ಎಲ್ಲರನ್ನೂ ಮೌನ ಆವರಿಸಿತ್ತು. ಆದರೆ ಇನ್ನು ಮುಂದೆ ನಡೆಯುವ ಘಟನೆ ಇನ್ನೂ ಅವರನ್ನು ಹೆದರಿಸುವಂತಿತ್ತು. ಕಂಟ್ರೋಲ್ ರೂಮ್ನ ಸಿಬ್ಬಂದಿ ವಿಮಾನದ ಪೈಲಟನ್ನು ಸಂಪರ್ಕಿಸಲು ತುಂಬ ಪ್ರಯತ್ನಪಟ್ಟರು. ಆದರೆ ಯಾವುದೇ ಸಂದೇಶ ವಾಪಸ್ ಬರಲಿಲ್ಲ. ಆಗ ಕಂಟ್ರೋಲ್ ರೂಮ್ ಸಿಬ್ಬಂದಿ ವಿಮಾನದ ಒಳಗೆ ಹೋಗಲು ನಿರ್ಧರಿಸಿದರು. ಹೇಗೋ ಮಾಡಿ ವಿಮಾನದ ಬಾಗಿಲು ತೆಗೆದು ಒಳಗೆ ಹೋದರು. ಅಲ್ಲಿ ಕಂಡ ದೃಶ್ಯ ಮಾತ್ರ ಎಲ್ಲರನ್ನೂ ದಂಗುಪಡಿಸಿತ್ತು. ವಿಮಾನದಲ್ಲಿ ಮನುಷ್ಯರ ಬದಲು ಮನುಷ್ಯರ ಅಸ್ಥಿಪಂಜರವಿತ್ತು. ಇನ್ನೂ ತನಕ ಆ ಅಸ್ಥಿಪಂಜರ ಸೀಟ್ ಬೆಲ್ಟ್ನಲ್ಲಿ ಹಾಗೆ ಕಟ್ಟಿತ್ತು. ಆಗ ಒಳಹೋದ ಸಿಬ್ಬಂದಿ ಓಡಿ ಹೋಗಿ ಪೈಲಟ್ನ ಕಾಕ್ಪಿಟ್ಗೆ ಹೋದರು. ಕಾಕ್ಪಿಟ್ನ ಬಾಗಿಲು ತೆಗೆದು ನೋಡಿದಾಗಲೂ ಕೂಡ ವಿಮಾನದ ಪೈಲಟ್ನ ಅಸ್ಥಿಪಂಜರವಿತ್ತು. ಅದರ ಕೈ ಮಾತ್ರ ವಿಮಾನದ ಕಂಟ್ರೋಲ್ ಮೇಲೆ ಇತ್ತು. ಬ್ರೆಜಿಲ್ನ ಸರ್ಕಾರ ಈ ಘಟನೆಯನ್ನು ಶಾಶ್ವತವಾಗಿ ಗುಪ್ತವಾಗಿರಿಸಿತು. ಯಾವುದೇ ತರಹ ಈ ಘಟನೆಯ ಬಗ್ಗೆ ಹೆಚ್ಚು ಮಾಹಿತಿ ಹೊರಬರಲಿಲ್ಲ. ಆದರೆ ಅಲ್ಲಿ ಅಂಥದ್ದೇನು ರಹಸ್ಯವಿತ್ತು. ಜಗತ್ತಿನಲ್ಲಿ ಈ ಘಟನೆಯ ರಹಸ್ಯ ಬರಲು ಯಾಕೆ ಬಿಡಲಿಲ್ಲ. ಆದರೆ ಕೊನೆಗೆ ವಿಮಾನ 513 ಹೇಗೆ ಟೈಮ್ ಟೇಬಲ್ಗೆ ಹೋಗಿತ್ತು ಮತ್ತು 1980 ಹೊರಬಂತು ಅಂತ ಹೇಳಲಾಗಿತ್ತು. ಅಂದರೆ ವಿಮಾನ 35 ವರ್ಷಗಳವರೆಗೆ ಟೈಮ್ ಟೇಬಲ್ನಲ್ಲಿ ಇತ್ತು ಅಂತ. ಆದರೆ ಕೆಲವೊಂದು ಸಲ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಸಿಗಲಿಲ್ಲ. ಅಸ್ಥಿಪಂಜರದ ಪೈಲಟ್ ವಿಮಾನವನ್ನು ಹೇಗೆ ನೇರವಾಗಿ ರನ್ವೇಗೆ ಇಳಿಸಿದ, ಅಂಥದ್ದೇನೋ ರಹಸ್ಯ ಅಲ್ಲಿ ಇತ್ತು ಅಂತ ಜಗತ್ತಿಗೆ ತಿಳಿಯಲು ಬ್ರೆಜಿಲ್ ಸರ್ಕಾರ ಮಾತ್ರ ಇನ್ನೂ ತನಕ ಬಿಡಲಿಲ್ಲ. ಈ ಥರ ಘಟನೆಗಳಿಂದ ಮನುಷ್ಯ ಸೈನ್ಸ್ನಲ್ಲಿ ಎಷ್ಟೇ ಮುಂದುವರೆದರೂ ಮನುಷ್ಯನಿಗೆ ಗೊತ್ತಿಲ್ಲದ ಬಹಳಷ್ಟು ಸಂಗತಿಗಳಿವೆ ಅಂತ ಈ ಘಟನೆಯಿಂದ